ಪ್ರಸು ಒಂದು ವರ್ಷ ಆಯ್ತಲ್ಲಪ್ಪ ನಿನ್ ಕಾಲೇಜ್ ಮುಗ್ದು ಎಲ್ಲಾರ ಒಂದ್ ಕೆಲಸ ಹುಡಿಕಪ್ಪ. ಇವಾಗಲೇ ಏನು ಅರ್ಜೆಂಟಮ್ಮ, ನಿಧಾನಕ್ಕೆ ಹೋಯ್ತೀನಿ ಹೋಗಮ್ಮ. ಧನು ಎಲ್ಲಾರ ಒಂದ್ ಕೆಲಸ ಹುಡಿಕೊಂಡ್ರೆ ನಿಮ್ಮ ಅಣ್ಣ ಕೆಲ್ಸಕ್ಕೆ ಹೋಗಲ್ಲ ಅಂತ ನನಗೆ ಏನಪ್ಪ ಮಾಡೋದು? ಅಮ್ಮ ಅವ್ನು ಹಿಂಗೆ ಹೇಳಿದ್ರೆ ಕೇಳಲ್ಲ ಕಣಮ್ಮ, ಅದಕ್ಕೆ ಒಂದು ಐಡಿಯಾ ಮಾಡಿದ್ದೀನಿ, ಅದನ್ನ ಮಾಡೋಣ ಬಾ. ಅಮ್ಮ ಹೊಟ್ಟೆ ಸತಿ ಊಟ ಹಾಕೊಡಮ್ಮ. ನಾನೇ ನಿನ್ ಮನೆ ಕೆಲಸದಳ ಬೇಕಾರೆ ಹಾಕಂತ ತಿನ್ನು. ಯಾಕೆ ಹಿಂಗೆ ಹೇಳ್ತೈತಲ್ಲ? ಲೋದನೋ ಇದೊಂದು ಶರ್ಟ್ ಐರನ್ ಮಾಡ್ಕೊಡೋ, ನಂಗೆ ಮಾಡಕ್ಕೆ ಬರಲ್ಲ, ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತಾ ಇದ್ದೀನಿ. ಹೋಗಲೇ ಆಗಲ್ಲ, ಓದ್ತಾರ ಹುಡುಗನ ಹತ್ರ ಬಂದು ಕೇಳ್ತಾ ಇದೆಯಾ? ಏನದನ್ನು ನಿಮ್ಮ ಅಣ್ಣ ಕಣ, ನಾನು ಸ್ವಲ್ಪ ಮರ್ಯಾದೆ ಕೊಡೋ. ಮರ್ಯಾದೆ ನಿನಗೆ ಸರಿ ಬಿಡು, ಈ ಸರಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಕೊಡಿಸ್ತೀನಿ ನಾನು. ಯಾಕೆ ಮನೆಯವರೆಲ್ಲ ನನ್ನ ಹತ್ರ ಈ ಥರ ನಡ್ಕೊತಾ ಇದ್ದಾರೆ? ಪ್ರಸು ನಾವಿಬ್ರು ಆ ಥರ ಮಾತಾಡಿದ್ವಿ ಅಂತ ಬೇಜಾರು ಮಾಡ್ಕೋಬೇಡ ಕಣಪ್ಪ. ಯಾಕೆ ಆ ಥರ ಮಾತಾಡಿದ್ರಿ ಇಬ್ರು ಅಮ್ಮ? ಅದಣ್ಣ, ನಮ್ಮ ರಿಲೇಷನ್ ಅವರು ನಿನ್ನ ಬಗ್ಗೆ ತುಂಬ ಕೆಟ್ಟದಾಗ ಮಾತಾಡ್ಕೊತವ್ರೆ, ಟೈಮ್ ಪಾಸ್ ಮಾಡ್ತವನೆ ಕೆಲ್ಸಕ್ಕೆ ಹೋಗ್ದಾಗೆ ಅಂತ ಹೇಳ್ತಿದ್ರಣ್ಣ. ಅದಕ್ಕೋಸ್ಕರನೇ ನಾನು ಅಮ್ಮ ಇಬ್ರು ಪ್ಲಾನ್ ಮಾಡ್ಕೊಂಡು ಆ ಥರ ಮಾತಾಡಿದ್ವಿ. ಹೌದನೋ, ನೀವು ಹೇಳಿದ್ ಕರೆಕ್ಟು. ಕೆಲಸ ಇಲ್ಲ ಅಂದ್ರೆ ಎಲ್ಲೂ ಮರ್ಯಾದೆನೇ ಸಿಗುದಿಲ್ಲ ಕಣಪ್ಪ. ಅದಕ್ಕೆ ದೊಡ್ಡವ್ರು ಹೇಳಿರೋದು ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಇನ್ಮೇಲೆ ಯಾವ್ದಾರು ಕೆಲಸ ಹುಡ್ಕೊಂಡು ಹೋಗ್ತೀನಿ. ಹುಡುಕಿ ಕಳೆದೋಗುವೆ.